ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಾಗ ಮಾಡೋ ಕಾರಣ ಏನಪ್ಪ ಅಂತಂದರೆ ಅದೇ ನಮ್ಮ ಅಕ್ಕನ ಮಕ್ಕಳು ಊರಿಗೆ ಹೋಗ್ತಾರೆ ಅಂತ ಹೇಳಿದ್ನಲ್ವಾ. ಇವಾಗ ಸೋಮವಾರ ಹೋಗ್ತಾರೆ ಅವರು. ಸಾರಿ ಕಾಲ್ ಬಂದಿತ್ತು, ಸೊ ಹಾಗಾಗಿ ಕಟ್ಟಾಯಿತು. ಅವ್ರು ಊರಿಗೆ ಹೋಗ್ತೀನಿ ಅಂತಂದಿದ್ರು. ಹಂಗೆ ಒಂದು ಸಾರಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ತಾಯಿ ದರ್ಶನ ಎಲ್ಲ ಮಾಡಿಕೊಂಡು ಬಂದುಬಿಡೋಣ ಅಂತಂದೇಳಿ, ಮತ್ತು ಅದಾದಮೇಲೆ ಉಷಾದೇನೋ ಒಂದು ಹರಕೆ ಇತ್ತಂತೆ. ಸೊ ಹಂಗಾಗಿ ಅದೊಂದು ಹರಕೆ ಅಂದರೆ ಮುಡುಪು ಕಟ್ತೀನಿ ಅಂತ ಅಂದ್ಕೊಂಡಿದ್ಲು. ಅದೊಂದು ಕಟ್ಬಿಡೋಣ ಅಂತಂದೇಳಿ ಅವಳನ್ನು ಕರ್ಕೊಂಡು ಹೋಗಿದ್ದೆ. ಹಾಗಾಗಿ ದರ್ಶನ ಎಲ್ಲ ತೊಗೊಂಡು ಮುಡುಪೆಲ್ಲ ಕಟ್ಬಿಟ್ಟು ಮನೆಗೆ ಬಂದಾಯಿತು. ಆ ಲಾಗ್ ನಾನು ಹಾಕ್ತೀನಿ, ನೀವು ನೋಡ್ಬೋದು. ಹಾಗೆ ನೀವು ಅಲ್ಲಿಂದನೇ ತಾಯಿಯ ಆಶೀರ್ವಾದ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಯ್ ಮಾಡ್ರಿ. ಇನ್ನೂ 2 ದಿನ ಇರ್ತಾರೆ, 3ನೇ ದಿನದಾಗ ಊರಿಗೆ ಹೋಗ್ತಾರೆ. ನಾನೇ ಹೋಗಿ ಬಿಟ್ಟು ಬರ್ತೀನಿ ಅವ್ರನ್ನ. ಋಷಿಕನ ಕರ್ಕೊಂಡು ಹೋಗ್ತೀನಿ, ಋತಿಕನ ರೂಪಕ್ಕನ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ. ಹೋಗೋಕೆ ಒಂದಿನ ಬರೋಕ್ಕೆ ಒಂದಿನ ಅಷ್ಟೇ. ಹಾಗಾಗಿ ಇಬ್ಬರನ್ನ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬರೋಕ್ಕಾಗಲ್ಲ. ಆಮೇಲೆ ನಮ್ಮ ಯಜಮಾನ್ರಿಗೂ ರಜೆ ಇಲ್ಲ. ಸೊ ಹಂಗಾಗಿ ನಾನೇ ಹೋಗ್ತಾ ಇದ್ದೀನಿ ಅದಕ್ಕೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಗ್ ಫುಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಕಾಯೆಲ್ಲ ಹೊಡ್ಕೊಂಡು ಒಳಗಡೆ ದರ್ಶನ ಮಾಡಿ ಇವಾಗ ಅರಳಿ ಮರದ ಹತ್ರ ಬಂದಿದ್ದೀವಿ. ಯಾಕಂದರೆ ನನ್ನ ಫ್ರೆಂಡದು ಮದುವೆ ಆದರೆ ಮುಡುಪು ಕಟ್ತೀನಿ ಅಂತಂದೇಳಿ ಅಂದ್ಕೊಂಡಿದ್ದೆ. ಅವಳದು ಲವ್ ಮ್ಯಾರೇಜ್ ಆಯಿತು. ಹಾಗಾಗಿ ಅವ್ರ ಮನೆಯಲ್ಲಿ ಒಪ್ಪಿ ಮದುವೆ ಮಾಡಿ ಕೊಟ್ಟಿದ್ದೆ. 2 ಮನೆಯಲ್ಲಿ ಒಪ್ಕೊಂಡು ಚೆನ್ನಾಗಿ ಮದುವೆ ಆಯಿತು. ಸೊ ಅದಕ್ಕೋಸ್ಕರನೇ ನಾನು ಮುಡುಪು ಕಟ್ತೀನಿ ಅಂತಂದೇಳಿ ಅಂದ್ಕೊಂಡಿದ್ದೆ. ಮತ್ತು ಆಮೇಲೆ ನನ್ನ ಫ್ರೆಂಡ್ ರತ್ನದೂ ಅವಳು ಅಂದ್ಕೊಂಡಿರೋದೆಲ್ಲದು ಆಗಲಿ ಅನ್ನೋದು ಅವಳದು ಒಂದು ಇತ್ತು. ಅವಳದು ಮತ್ತು ನಾನೊಂದು ಅಂದ್ಕೊಂಡಿದ್ದೆ ಜೋಡಿಕಾಯಿ ಓಡಿಸ್ತೀನಿ ಅಂತ. ಬಟ್ ಎಲ್ಲವುದು ಆಯಿತು. ಅದಕ್ಕೋಸ್ಕರನೇ ಇವಾಗ ಮುಡುಪು ಕಟ್ಟಕ್ಕಂತಂದೇಳಿ ಬಂದಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಶ್ರೀ ಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತಂದೇಳಿ. ಬಟ್ ನನಗೆ ಮಕ್ಕಳಾಗದೇ ಇದ್ದಾಗೂ ನಾನು ಇಲ್ಲಿ ಬಂದು ಮುಡುಪು ಕಟ್ಟಿದ್ದೆ, ತೊಟ್ಲು ಕಟ್ಟಿದ್ದೆ ನಾನು. ಅಂದರೆ ಇವಾಗೇನೆಂದರೆ ಮುಡುಪು ಕಟ್ತಾ ಇರೋದು. ಬಟ್ ಆ ಸೇರಿ ನಾನು ಮಕ್ಕಳಾಗಬೇಕಂತ ತೊಟ್ಲು ಕಟ್ಟಿದ್ದೆ. ತೊಟ್ಲು ಕಟ್ಟಿ ಒಂದು 2 ವಾರಕ್ಕೇ ನನಗೆ ಮಕ್ಕಳಾಗೋಯ್ತು. 2 ವಾರಕ್ಕೆಲ್ಲ 2 ವಾರಕ್ಕೇ ರಿಸಲ್ಟ್ ಬಂತು. ಹಾಗಾಗಿ 2 ಅವಳಿ ಜೋಳಿ ಮಕ್ಕಳಾಯಿತು ನನಗೆ. ಮಕ್ಕಳು ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಯಾವಾಗಲೂ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ನನ್ನ ಫ್ರೆಂಡ್ದು ಆರಾಮಾಗಿ ಮದುವೆ ಎಲ್ಲ ಆಗಿ ಇವಾಗ ಚೆನ್ನಾಗಿದ್ದಾರೆ. ಮತ್ತು ಅವಳಿಗೂ ಆದಷ್ಟು ಬೇಗ ಸಂತಾನ ಆಗಲಿ ಅಂತಂದೇಳಿ ಅಂದ್ಕೊಂಡು ಮತ್ತು ಬೇಡ್ಕೊಂಡೆ ದೇವ್ರ ಹತ್ರ. ಈ ಥರ ನಿಮಗೆ ಯಾರಿಗಾದ್ರೆ ಬರಬೇಕಂದ್ರೆ ಬನ್ನಿ, ಬಂದು ಮುಡುಪು ಕಟ್ಟಿ ಹೋಗಿ ಆಗುತ್ತೆ. ಓಕೆ ನೋಡಿ, ಇವರು ತೊಟ್ಲು ಕಟ್ಟಿದ್ದಾರೆ. ನಾವು ತೊಟ್ಲು ಕಟ್ಟಿದ್ವಿ ಬಂದು ಬೆಳಗಾವಿ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ತೊಟ್ಲು ಕಟ್ಟಿದ್ವಿ. ನೋಡಿ ತೊಟ್ಲು ಕಟ್ಟಿದ್ದಾರೆ ಅವರು. ಇದಕ್ಕೆ ಹಾಕು ಬಾ, ಓಯ್ ಇದಕ್ಕೆ ಹಾಕು, ಇಲ್ಲೈತೆ ಜಾಗ. ಗಂಟಾಕು ಫಸ್ಟು. ಅವಳು ಅಮ್ಮಿ ಆಕೆ ಕರ್ಕೊ ಹೋಗಮ್ಮಿ, ಆಕೆನ ಮಾಡ್ತಾವಳಲ್ಲಿ. ಕೊಡು. ಹಳ್ಳಿ ಮರ. ಏಯ್ ಓಹ್, ಕರ್ಕೊಂಡು ಹೋಗಮ್ಮಿ ಆಕೆನ. ಅಮ್ಮಿ ಕರ್ಕೊಂಡು ಹೋಗಿ ಬಾ ಅಮ್ಮಿ ಆಕೆನ. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗೆ ಏನಾದರೂ ಒಂದು ಇದು ಮಾಡ್ತಾರಪ್ಪ.
ಹಾಗೆ ಅಂದ್ಕೊಂಡಿದ್ದಾಗಲಿ ಅಂತಂದೇಳಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ಎಲ್ಲ ಹಾಕಿದೆ. ಬಟ್ ನಾವೇನಾದರೂ ಅಂದ್ಕೊಂಡದ್ದು ಆಗಬೇಕಂತಂದರೆ ಅರಳಿ ಮರಕ್ಕೆ ಒಂದು ಚೊಂಬು ನೀರು ಹಾಕ್ಬಿಟ್ಟು ನಾವು ಅಂದ್ಕೊಂಡು ಆಮೇಲೆ ಪ್ರದಕ್ಷಿಣೆ ಹಾಕೋದ್ರಿಂದ ಬೇಗ ನೆರವೇರುತ್ತೆ ಅಂತಂದೇಳಿ ಹೇಳ್ತಾರೆ. ಬಟ್ ಮಧ್ಯಾಹ್ನ 12 ಗಂಟೆ ಮೇಲೆ ಅರಳಿ ಮರದ ಕೆಳಗಡೆ ಬರಬಾರ್ದು, ಆವಾಗ ಶಾಪ ಆಗುತ್ತೆ ನಮಗೆ. ಹಾಗಾಗಿ 12 ಗಂಟೆ ಒಳಗಡೆ ಬೆಳಗ್ಗೆ ಬರಬೇಕು, ಇಲ್ಲಾಂದರೆ ಸಾಯಂಕಾಲ 5 ಗಂಟೆ ಮೇಲೆ ಅರಳಿ ಮರದ ಕೆಳಗಡೆ ಬರಬೇಕು. ಮತ್ತು ಗರ್ಭಿಣಿಯರೂ ಅರಳಿ ಮರದ ಕೆಳಗಡೆ ಬರಬಾರ್ದು ಅಂತ ಹೇಳ್ತಾರೆ. ಬಟ್ ಅದು ಇದೆ. ಹಾಗಾಗಿ ನಾನು 3 ಸಾರಿ ಪ್ರದಕ್ಷಿಣೆ ಎಲ್ಲ ಹಾಕಿ, ಬಟ್ ಇವಾಗ ಮುಡುಪು ಕಟ್ಟಿದ್ರ ಬಗ್ಗೆ ಅದೆಲ್ಲವುದು ಆಗಿದೆ ಅಲ್ವಾ, ತುಂಬ ಸಂತೋಷ ಆಯಿತಾ. ಅದಕ್ಕಾಗಿ ಪ್ರದಕ್ಷಿಣೆ ಎಲ್ಲ ಹಾಕಿ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಡಬೇಕು. ಈಗ ಅವಳದು ಕಟ್ಟಿದ್ದಾಯಿತು, ನೀವು ನೋಡ್ತಾ ಇರ್ಬೋದು. ಯಾವಾಗಾದರೂ ಬಂದಿರಂದರೆ ತುಂಬ ಪವರ್ಫುಲ್ ಇದೆ, ನೀವು ಅಂದ್ಕೊಂಡಿದ್ದು ಬೇಗ ಆಗುತ್ತೆ, ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಓಕೆ, ಒಂದ್ಸಲ ಕಡೆ ನೋಡಿ ಸಾಕಾ. ನೋಡಿದ್ರಿ ಅಲ್ವಾ ಯಾವ ಥರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಅಂತಂದೇಳಿ. ಅದಾದಮೇಲೆ ಒಳಗಡೆ ವೀಡಿಯೋಸ್ ಮಾಡೋಕ್ಕೆ ಬಿಡಲ್ಲ. ಸೊ ಹಂಗಾಗಿ ನಾನು ವಿಡಿಯೋ ಇರೋದನ್ನು ಹಾಕಿರ್ತೀನಿ, ನೀವು ದೇವ್ರದ್ದು ನೀವು ನೋಡಿ ಆಶೀರ್ವಾದ ತೊಗೋಬೋದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.